ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿದ್ಯುತ್ ಸೇಫ್ಟಿ ವೀಕ್ 2026 ಅಂದರೆ ಜೂನ್ ಕೊನೆಯ ವಾರದಲ್ಲಿ 26/6/2026ರಿಂದ 2/7/2026ರವರೆಗೆ ನಾವು ನೀವೆಲ್ಲರೂ ಸೇರಿ ವಿದ್ಯುತ್ ಸುರಕ್ಷತೆ ಕ್ರಮದ ಬಗ್ಗೆ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಕಮರ್ಷಿಯಲ್ ಇನ್ಸ್ಟಾಲೇಷನ್ಗಳಲ್ಲಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ, ಕೈಗಾರಿಕೆಗಳಲ್ಲಿ ವಿದ್ಯುತ್ ಅವಘಡ ಹೇಗೆ ಸಂಭವಿಸುತ್ತದೆ, ಅದನ್ನು ಯಾವ ರೀತಿಯಲ್ಲಿ ನಾವು ಅವಾಯ್ಡ್ ಮಾಡ್ಬೋದು, ಇದರ ಬಗ್ಗೆ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ತಾಂತ್ರಿಕ ವರ್ಗದವರು, ಸಿಬ್ಬಂದಿ ವರ್ಗದವರು ಹಾಗೂ ಈ ಕರ್ನಾಟಕ ರಾಜ್ಯದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಜೊತೆಯಲ್ಲಿ ನೀವೆಲ್ಲರೂ ಸೇರಿ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಬನ್ನಿ ನಾವೆಲ್ಲರೂ ಸೇರಿಕೊಂಡು ಈ ಒಂದು ಅಭಿಯಾನವನ್ನು ಯಶಸ್ವಿಗೊಳಿಸೋಣ. ನಿಮಗೆಲ್ಲ ಕಾಣುವ ಹಾಗೆ ವಿದ್ಯುತ್ ಕಣ್ಣಿಗೆ ಕಾಣಲ್ಲ, ಬಟ್ ಸೇಫ್ಟಿ ಡಿವೈಸಸ್ ಎಂಪ್ಲಾಯ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡಿದ್ರೆ ಭಾಳ ಫ್ರೆಂಡ್ಲಿ ಆಗಿರ್ತದೆ. ವಿದ್ಯುತ್ ಇಲ್ಲದೆ ಮನುಕುಲವನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಪ್ರತಿಯೊಂದು ಕೆಲಸಕ್ಕೂ ವಿದ್ಯುತ್ ಬೇಕೇ ಬೇಕು. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಹ್ಯೂಮನ್ ಬಾಡಿಯಲ್ಲಿ 30 ಮಿಲಿಯಮ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ವಿದ್ಯುತ್ ಹರಿದರೆ ವಿ ಗೆಟ್ ಸಿವಿಯರ್ ಪೇಯ್ನ್, ರೆಸ್ಪಿರೇಟರಿ ಅರೆಸ್ಟು, ಎಕ್ಸ್ಟ್ರೀಮ್ ಮಸ್ಕ್ಯುಲರ್ ಕಂಟ್ರಾಕ್ಷನ್ ಉಂಟಾಗಿ ಎಲೆಕ್ಟ್ರಿಕ್ಯೂಷನ್ಗೆ ನಾಂದಿ ಹಾಡುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಈ ಭಾರತ ದೇಶದಲ್ಲಿ ವರ್ಷದಿಂದ ವರ್ಷಕ್ಕೆ ವಿದ್ಯುತ್ ಅಪಘಾತಗಳು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಳೆದ ವರ್ಷ ಒಂದರಲ್ಲೇ 10,000ದಿಂದ 12,000 ವಿದ್ಯುತ್ ಅಪಘಾತಗಳಿಂದ ಪ್ರಾಣ ಹೋಗಿದೆ. ಅಷ್ಟೇ ಯಾಕೆ, ಕರ್ನಾಟಕದಲ್ಲಿ ತಗೊಂಡ್ರೂ ಕಳೆದ ಒಂದು ವರ್ಷದ ಸ್ಟ್ಯಾಟಿಕ್ಸ್ ತಗೊಂಡ್ರೆ 25-26ನೇ ಸಾಲಿನಲ್ಲಿ ಅಂದರೆ 1/4/2025 ಟು 31/3/2006ವರೆಗೆ ತಗೊಂಡ್ರೆ ಸುಮಾರು ಫೇಟಲ್ ಟು ಎನಿ ಹ್ಯೂಮನ್ ಬೀಯಿಂಗ್ಸ್ ಆಕ್ಸಿಡೆಂಟು 488 ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಅದೇ ರೀತಿಯ ಅಮರಣಾಂತಿಕ ವಿದ್ಯುತ್ ಅಪಘಾತಗಳ ಸಂಖ್ಯೆ 199 ಆಗಿದೆ. ಫೈರ್ ಆಕ್ಸಿಡೆಂಟ್ ಸಂಖ್ಯೆ ಬಹಳ ಜಾಸ್ತಿ, 840. ಅಫ್ಕೋರ್ಸ್ 50% ಆಫ್ ದ ಫೈರ್ ಆಕ್ಸಿಡೆಂಟ್ ನಾರ್ದರ್ನ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಸ್ಟೇಟಲ್ಲಿ ಉಂಟಾಗುತ್ತೆ, ದಟ್ ಟು ಇನ್ ದ ವಿಕ್ಸಿನಿಟಿ ಆಫ್ ಶುಗರ್ ಕೇನ್ ಫೀಲ್ಡ್ಸು. ಬಟ್ ರಿಮೈನಿಂಗ್ 50% ಇಟ್ ಅಕರ್ಸ್ ಇನ್ HT ಆ್ಯಂಡ್ LT ಇನ್ಸ್ಟಾಲೇಷನ್. 11 ಆನೆಗಳು ತಮ್ಮ ಪ್ರಾಣವನ್ನೇ ತೆಗೆದುಕೊಂಡಿದೆ ಈ ವಿದ್ಯುತ್ ಅಪಘಾತದಿಂದಾಗಿ. ಅದೇ ರೀತಿ ಫೇಟಲ್ ಟು ಎನಿಮಲ್ ಆಕ್ಸಿಡೆಂಟ್ ತಗೊಂಡ್ರೆ ದ ಸಂಖ್ಯೆ 517 ಆಗಿದೆ. ಈ ವಿದ್ಯುತ್ ಅಪಘಾತಗಳು, ಬೆಂಕಿ ಅಪಘಾತ, ಫೈರ್ ಆಕ್ಸಿಡೆಂಟ್ ಅಂತ ಹೇಳ್ತಾರಲ್ಲ, ಅದು HT ಇನ್ಸ್ಟಾಲೇಷನ್ ಕಂಪೇರ್ ಮಾಡಿದ್ರೆ LT ಇನ್ಸ್ಟಾಲೇಷನ್ ಜಾಸ್ತಿ. ಯಾಕೆಂದರೆ HT ಇನ್ಸ್ಟಾಲೇಷನ್ ಎಲ್ಲ ಸೂಪರ್ವೈಸ್ ಮಾಡಲಿಕ್ಕೆ ಕ್ವಾಲಿಫೈಡ್ ಇಂಜಿನಿಯರ್ಸ್ ಇರ್ತಾರೆ, ಸೂಪರ್ವೈಸರ್ಸ್ ಇರ್ತಾರೆ, ವೈರ್ಮೆನ್ಸ್ ಇರ್ತಾರೆ. ಬಟ್ LT ಇನ್ಸ್ಟಾಲೇಷನ್ ನಿಮ್ಗೆ ಕಾಣೋ ಹಾಗೆ ಎಲ್ಲ ರೂರಲ್ ಪ್ಲೇಸಿಂದ ಬಂದು ಸಿಟಿಯಲ್ಲಿ ಡೆಪಾಸಿಟ್ ಆಗ್ತಾ ಇರ್ತಾರೆ. ಅವರೆಲ್ಲ ಸ್ವಂತ ಮನೆ ಅಥವಾ ಬಾಡಿಗೆ ಮನೆಯಲ್ಲಿ ಇರ್ತಾರೆ. ಹೈ ರೈಸ್ ಬಿಲ್ಡಿಂಗ್, ಮೋರ್ ದೆನ್ 15 ಮೀಟರ್ಸ್ ಅಪಾರ್ಟ್ಮೆಂಟ್ಸಲ್ಲಿ ಇರ್ತಾರೆ. ಅವರಿಗೆ ವಿದ್ಯುತ್ ಅಪಘಾತ ಯಾವ ರೀತಿ ಸಂಭವಿಸ್ತದೆ ಎನ್ನುವ ಮಾಹಿತಿಯೇ ಇರಲ್ಲ. ಇದರಿಂದಲೇ ಜಾಸ್ತಿ ವಿದ್ಯುತ್ ಅವಘಡಗಳು ಸಂಭವಿಸ್ತಾ ಇರ್ತದೆ. ಮೇನ್ ರೀಸನ್ ಯಾವ ರೀತಿಯಲ್ಲಿ ವಿದ್ಯುತ್ ಅವಘಡಗಳು ಸಂಭವಿಸ್ತದೆ ಅಂದರೆ ಅನ್ಆಥರೈಸ್ಡ್ ವರ್ಕ್ಸು, ಆಮೇಲೆ ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ಸು ಅದನ್ನ ಓವರ್ಲೋಡ್ ಮಾಡೋದು, ಡಿಫೆಕ್ಟಿವ್ ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ ಜೊತೆ ಕೆಲಸ ಮಾಡೋದು, ಆಮೇಲೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಸ್ಟ್ಯಾಂಡಿಂಗ್ ಓವರ್ ದ ವೆಟ್ ಫ್ಲೋರ್ಸಲ್ಲಿ ಕೆಲಸ ಮಾಡ್ತಾರೆ, ನಾಟ್ ಯೂಸಿಂಗ್ ಪ್ರಾಪರ್ ಪ್ಲಗ್ಸು. ಇದೆಲ್ಲ ರೀಸನಿಂದ ವಿದ್ಯುತ್ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಅದನ್ನ ಕಮ್ಮಿ ಮಾಡ್ಬೋದು. ಯಾವ ರೀತಿ ಅಂದರೆ, ಏನೇ ವಿದ್ಯುತ್ ಸರ್ಕ್ಯೂಟಲ್ಲಿ ವರ್ಕ್ ಮಾಡಬೇಕಾದ್ರೆ ಅವರು ಕ್ವಾಲಿಫೈಡ್ ಪರ್ಸನ್ಸೇ ಆಗಿರಬೇಕು. ಆಮೇಲೆ ಈ ಒಂದು ವಿದ್ಯುತ್ ಸರ್ಕ್ಯೂಟಲ್ಲಿ ಕೆಲಸ ಮಾಡಬೇಕಾದ್ರೆ ಮೊದಲು ಆ ವಿದ್ಯುತ್ ಸರ್ಕ್ಯೂಟಲ್ಲಿ ಕರೆಂಟ್ ಹರಿಯೋದನ್ನ ನಿಲ್ಲಿಸಬೇಕು. ಆಮೇಲೆ ಮನೆಗಳಲ್ಲಿ 3 ಪಿನ್ ಸಾಕೆಟ್ನೇ ಯೂಸ್ ಮಾಡಬೇಕು. ಆ್ಯಂಡ್ ಮೇಕ್ ಶೂರ್ ದಟ್ 3rd ಪಿನ್ ಈಸ್ ಆಲ್ವೇಸ್ ಅರ್ಥ್. ಅರ್ಥಿಂಗ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್. ಅದೇ ರೀತಿ LT ಡಿಸ್ಟ್ರಿಬ್ಯೂಷನ್ ಸರ್ಕ್ಯೂಟಲ್ಲಿ
RCDs ಅಂತ ಹೇಳ್ತಾರೆ, ರೆಸಿಡ್ಯೂಯಲ್ ಕರೆಂಟ್ ಡಿವೈಸಸ್ ಅಂತ. ಇನ್ ಇಂಡಿಯಾ ಇಟ್ ಈಸ್ ಕಾಲ್ಡ್ ELCB. ELCB ಅಂದರೆ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಹಾಕಲೇಬೇಕು. ಯಾಕೆಂದರೆ ಅವು ಏನು ಈ ಲೀಕೇಜ್ ಕರೆಂಟ್ ಇರ್ತದೆ ಆ ಸರ್ಕ್ಯೂಟ್ನ ಬೈಫರ್ಕೇಟ್ ಮಾಡುತ್ತೆ. ಅದೇ ರೀತಿ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟಿಂದ ಪ್ರಾಣ ಕಳ್ಕೊಳ್ತಾರಲ್ಲ ಜನಗಳು, ಅದನ್ನ ಅವಾಯ್ಡ್ ಮಾಡ್ತದೆ. ದ ELCBs ವಿಲ್ ಹ್ಯಾವ್ ವೆರಿ ಹೈ ಅರ್ತ್ ಇಂಪೆಡೆನ್ಸಸ್. ಇಂಡಸ್ಟ್ರಿಗಳಲ್ಲಿಯೂ ಕೈಗಾರಿಕೆಗಳಲ್ಲಿಯೂ the persons dealing with the electrical equipments, they face the electrical hazards. What do you mean by electrical hazards in industries? They are nothing but they are the workplace hazards which exposes human body to electrical shock, burn, electrocution, electrical arcs, electrical flash, fires, explosions. ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಯಾವ ರೀತಿ ಅಂದರೆ ಯಾವುದೇ ಮನುಷ್ಯ ಎಲೆಕ್ಟ್ರಿಸಿಟಿ ಜೊತೆ ಯೂಸ್ ಮಾಡಬೇಕು, ಎಲೆಕ್ಟ್ರಿಸಿಟಿ ಜೊತೆ ಕೆಲಸ ಮಾಡಬೇಕಂತಂದರೆ ಅವನು ಮೊದಲಾಗಿ ಹಾರ್ಡ್ ಕ್ಯಾಪ್ಸ್ ಹಾಕ್ಕೊಳ್ಬೇಕು, ಆಮೇಲೆ ಫೇಸ್ ಮಾಸ್ಕ್ ಹಾಕ್ಕೊಳ್ಬೇಕು, ಫುಲ್ ಬಾಡಿ ಕವರ್ಸು, ಆಮೇಲೆ ಹ್ಯಾಂಡ್ಸಿಗೆ ರಬ್ಬರ್ ಇನ್ಸುಲೇಟೆಡ್ ಹ್ಯಾಂಡ್ ಗ್ಲೌಸು, ಲೆದರ್ ಬೂಟ್ಸು, ಇದೆಲ್ಲ ಎಂಪ್ಲಾಯ್ ಮಾಡಿಕೊಂಡು ಅವನ ಇಂಡಸ್ಟ್ರಿಯಲ್ಲಿ ಅಂದರೆ ಕೈಗಾರಿಕೆಯಲ್ಲಿ ಕೆಲಸ ಮಾಡಿದ್ರೆ ನಾವೆಲ್ಲ ಈ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ನ ಅವಾಯ್ಡ್ ಮಾಡ್ಬೋದು ಅಂತ ನಮ್ಮ ಅನಿಸಿಕೆ. ಆದ್ದರಿಂದ ಈ ಒಂದು ಕೊನೆಯ ವಾರ, ಜೂನ್ ಕೊನೆಯ ವಾರ 26ರಿಂದ ಜುಲೈ 2ರವರೆಗೆ ಈ ವಿದ್ಯುತ್ ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ 2026 ವಾರವನ್ನು ಈ ಸತಿ CA ಅವರು ಒಂದು ಧ್ಯೇಯ ವಾಕ್ಯ ಕೊಟ್ಟಿದ್ದಾರೆ. ಅಂದರೆ ಟುಡೇಸ್ ಅವೇರ್ನೆಸ್, ಟುಮಾರೋಸ್ ಪ್ರಿವೆನ್ಷನ್. ಇಂದಿನ ಸುರಕ್ಷತೆ, ಇಂದಿನ ಜಾಗ್ರತೆ, ಮುಂಜಾಗ್ರತೆ, ನಾಳಿನ ಸುರಕ್ಷತೆ. ಈ ಒಂದು ಧ್ಯೇಯ ವಾಕ್ಯದೊಂದಿಗೆ ನೀವೆಲ್ಲರೂ ಸೇರಿ ಈ ಅಭಿಯಾನವನ್ನು ಯಶಸ್ವಿಗೊಳಿಸೋಣ ಅಂತ ನಾನು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ.